ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದೀಶ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸ್ನ್ಯಾಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸಾಲ್ಟ್ ಸ್ನ್ಯಾಕ್ ಪರಾಟ ಅಥವಾ ಲೇಯರ್ಡ್ ಪೂರಿ ಅಂತಲೇ ಹೇಳ್ಬೋದು. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ಗೆ ಹಾಕೋದಕ್ಕಾಗಿರ್ಬೋದು, ಹಾಗೆ ಮನೆಯಲ್ಲಿ ಈವ್ನಿಂಗ್ ಟೈಮ್ ಕೊಡೋದಕ್ಕೆ ಮತ್ತು ದೊಡ್ಡವ್ರಿಗೂ ಟೀ ಕಾಫಿ ಜೊತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, 1/4 ಕಪ್ನಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಅಜ್ವೈನು, 2 ಸ್ಪೂನ್ನಷ್ಟು ಉಪ್ಪು, ಹಾಗೆ ಅದ್ರ ಜೊತೆಗೆ 2 ಸ್ಪೂನ್ನಷ್ಟು ತುಪ್ಪನೂ ಸಹ ಸೇರಿಸ್ಕೊತಾ ಇದ್ದೀನಿ. ತುಪ್ಪದ ಬದಲಾಗಿ ಆಯಿಲು ಸಹ ಸೇರಿಸ್ಕೊಬೋದು. ಇದಿಷ್ಟು ಸೇರಿಸ್ಕೊಂಡು ನಾನು ಸ್ಪೂನ್ನಲ್ಲೇ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಕೈನಲ್ಲಿ ತುಪ್ಪ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಒಂದೋ ಥರ ರಬ್ ಮಾಡ್ತಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಕೈಯಲ್ಲಿ ಹಿಡಿದ್ರೆ ಈ ಥರ ಉಂಡೆ ಆಗೋ ಥರ ಬರೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ನಾರ್ಮಲ್ ವಾಟರ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟು ಥರ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ, ಪೂರಿ ಆಗಲಿ ಚಪಾತಿ ಆಗಲಿ. ಈಗ ಕಲಸಿದ್ದು ರೆಡಿ ಆಗಿದೆ ನೋಡಿ, ಇಷ್ಟು ಸಾಫ್ಟಲ್ಲಿದ್ದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 15 ಮಿನಿಟ್ಸು ಸೈಡಿಗೆ ಇಟ್ಕೊತೀನಿ. ಹಾಗೆಯೇ ಒಂದು ಬೌಲ್ಗೆ ಒಂದು 3 ಸ್ಪೂನ್ನಷ್ಟು ಮೈದಾ ಹಿಟ್ಟು, ಹಾಗೆ ಒಂದು 2ರಿಂದ 3 ಸ್ಪೂನ್ನಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಲರ್ರಿ ಥರ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈ ಟೈಪ್ನಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಬೇಕು. ಇವಾಗ ಇದು ಸಹ ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ. ಹಾಗೆ ಹಿಟ್ಟನ್ನ ಕಲಸಿಟ್ಟು 15 ಮಿನಿಟ್ಸ್ ಆಗಿದೆ. ಇವಾಗ ಚಪಾತಿನೂ ಸಹ ಲಟ್ಟಿಸ್ಕೊಳ್ಳೋಕ್ಕೆ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ. ಇವಾಗ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ತೊಗೊಂಡಿದ್ದೀನಲ್ಲ, ಈ ಸೈಜಿಂದು ಉಂಡೆ ಮಾಡ್ಕೊಳ್ಳೋಣ ಚಪಾತಿ ಲಟ್ಟಿಸ್ಕೊಳ್ಳೋಕ್ಕೆ. ಅದೇ ಥರ ಎಲ್ಲ ಮಾಡಿ ಇಟ್ಕೊಂಡು ಇವಾಗ ನಾನು ಪ್ಲೇಟ್ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಲಟ್ಟಿಸ್ತಾ ಇದ್ದೀನಿ. ನಾರ್ಮಲಾಗಿ ಚಪಾತಿ ಲಟ್ಟಿಸೋ ಥರನೇ ಲಟ್ಟಿಸ್ಕೊಳ್ಳೋದು. ನೋಡಿ, ಇವಾಗ ಒಂದು ಲಟ್ಟಿಸಿದಾಗಿದೆ. ಇದೇ ಥರ ನಾನು ಎಲ್ಲನೂ ಲಟ್ಟಿಸಿ ಸೈಡಲ್ಲಿ ಇಟ್ಕೊತೀನಿ. ಎಲ್ಲನೂ ಆಗಿದ ನಂತರ ನಾನು ಇಲ್ಲಿ ಒಂದನ್ನ ಪ್ಲೇಟ್ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಸ್ಲರ್ರಿ, ಅದನ್ನು ಕ್ಲೀನಾಗಿ ಎಲ್ಲ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಮತ್ತೊಂದು ಲಟ್ಟಿಸಿಟ್ಕೊಂಡಿರೋ ಚಪಾತಿನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಮೇಲೂ ಸಹ ಸ್ಲರ್ರಿನ ಅಪ್ಲೈ ಮಾಡಿಕೊಂಡು ಮತ್ತಿನ್ನೊಂದು ಚಪಾತಿ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಸ್ವಲ್ಪ ಸ್ಲರ್ರಿ ಅಪ್ಲೈ ಮಾಡಿಕೊಂಡು ಮತ್ತಿನ್ನೊಂದು ಹಾಕ್ಕೊತಾ ಇದ್ದೀನಿ. ಇದೇ ಥರ ನಾನು 4 ಚಪಾತಿನ ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸೈಡಿಂದ ರೋಲ್ ಮಾಡ್ತಾ ಬರೋದಷ್ಟೇ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಥರ ರೋಲ್ ಮಾಡ್ತಾ ಹೋಗೋದು. ಲಾಸ್ಟಲ್ಲಿ ಸ್ವಲ್ಪ ಎಡ್ಜಿಗೆ ಇನ್ನೊಂದು ಸ್ವಲ್ಪ ಸ್ಲರಿ ಇರುತ್ತಲ್ಲ, ಅದನ್ನು ಅಪ್ಲೈ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೊಬೇಕು. ಸ್ವಲ್ಪ ಏನಾದರೂ ಗ್ಯಾಪ್ ಏನಾದರೂ ಇದ್ದರೆ ಅದು ಫುಲ್ಲು ಟೈಟಾಗಿ ರೋಲ್ ಆಗುತ್ತೆ. ಇಲ್ಲ ಅಂದರೆ ನಾವು ರೋಲ್ ಮಾಡಿರೋದೆಲ್ಲ ಲೇಯರ್ ಬಿಚ್ಚೋಗಿಬಿಡುತ್ತೆ. ನೋಡಿ, ರೋಲ್ ಮಾಡಿದ್ದಾದಮೇಲೆ ಈ ಸೈಜ್ನಲ್ಲಿ ಈ ಥರ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ಥರ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ತಿರೋದ್ರಿಂದ ಈ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಅದಕ್ಕೂ ಸಹ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ವಲ್ಪನೇ ಲಟ್ಟಿಸ್ಕೊಬೇಕು. ತುಂಬ ತೆಳುವಾಗೂ ಲಟ್ಟಿಸ್ಬಾರ್ದು ಮತ್ತು ತುಂಬ ದಪ್ಪನೂ ಇರಬಾರ್ದು. ಮೀಡಿಯಮ್ ಥಿಕ್ನೆಸ್ ಇರೋ ಥರ ಲಟ್ಟಿಸ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ದಪ್ಪನೂ ಆಗೋದಿಲ್ಲ, ತೆಳುವೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಲ್ಲನೂ ಸಹ ಲಟ್ಟಿಸಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತೀನಿ. ಇದಿಷ್ಟು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ನಾನು ಆಯಿಲು ಸಹ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಆಯಿಲು ಸಹ ಬಿಸಿಯಾಗಿದೆ. ಇವಾಗ ಒಂದೊಂದನ್ನೇ ಸೇರಿಸ್ಕೊಳ್ಬೋದು. ಫ್ಲೇಮು ಮೀಡಿಯಮ್ನಲ್ಲಿ ಇಟ್ಕೊಂಡು ಮತ್ತು ಆಯಿಲು ಸಹ ತುಂಬ ಬಿಸಿಯಾಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಈ ಟೈಮ್ನಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಕಡಾಯಿ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು, ಕ್ವಿಕ್ಕಾಗಿ ಆಗುತ್ತೆ. ನಾನಿಲ್ಲಿ ಒಂದು 6
ಪೂರಿನ ಸೇರಿಸ್ಕೊಂಡಿದ್ದೀನಿ. ಒಂದೊಂದನ್ನೇ ಟರ್ನ್ ಮಾಡಿಕೊಂಡು ಎರಡೂ ಸೈಡು ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಬೇಕು. ಮತ್ತು ನಾವು ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಹೋಗಬಾರ್ದು. ಅದು ಒಂದೊಂದೇ ಮೇಲೆ ಬಂದ ಮೇಲೆ ಒಂದೊಂದನ್ನೇ ತಿರುಗಿಸ್ಕೊಳ್ಬೇಕು. ಇಲ್ಲಿವರೆಗೂ ಸ್ವಲ್ಪ ಟೈಮ್ ಆಗುತ್ತೆ. ಒಂದು ಸ್ವಲ್ಪ ಬ್ರೌನ್ ಆಯಿತು ಅಂದರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ನೋಡಿಕೊಂಡು ಕ್ವಿಕ್ಕಾಗಿ ಎತ್ಕೊಬೇಕು, ಇಲ್ಲಾಂದರೆ ತುಂಬ ರೋಸ್ಟ್ ಆಗೋ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ತೆಕ್ಕೊತಾ ಇದ್ದೀನಿ. ಎಲ್ಲನೂ ಇದೇ ಥರ ತೆಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೋಡೋದಕ್ಕೇನೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಬರೀ ಉಪ್ಪಷ್ಟೇ ಹಾಕಿರೋದ್ರಿಂದ ಸಾಲ್ಟ್ ಲೇಯರ್ಡ್ ಪೂರಿ ಅಥವಾ ಸಾಲ್ಟ್ ಪರಾಟ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಸಂಜೆ ಟೈಮು ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಆಗಿರ್ಬೋದು, ಹಾಗೆ ಮಕ್ಕಳಿಗೆ ಕೊಡೋದಕ್ಕೆ ಮತ್ತು ಸ್ನ್ಯಾಕ್ ಬಾಕ್ಸ್ಗೂ ಸಹ ಕಳಿಸ್ಬೋದು. ತುಂಬಾ ಇಷ್ಟಪಡ್ತಾರೆ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.